ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಗಾಯತ್ರಿ ದೇವಿನೇ ಗಂಗಾ ಅಂತಕ್ಕಂಥ ವಿಷಯ ರಿವೀಲ್ ಆಗೇ ಬಿಡ್ತಾ ಏನಾಯಿತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಭಾರ್ಗವಿ ತನಗೆ ಸಿಕ್ಕಂತಹ ಗಾಯತ್ರಿ ದೇವಿಯನ್ನು ಕರ್ಕೊಂಡು ಜಿ.ಪಿ. ಪಾಟೀಲ್ ಮನೆಗೆ ಬರ್ತಾರೆ. ಇಡೀ ಜಿ.ಪಿ. ಮನೆ ತತ್ತರಿಸಿ ಹೋಗುತ್ತೆ ಗಾಯತ್ರಿ ದೇವಿಯನ್ನು ನೋಡಿ. ಇಲ್ಲಿ ಗಾಯತ್ರಿ ದೇವಿ ಸತ್ತಿಲ್ವಾ, ಬದುಕಿದಾಳ? ಗಾಯತ್ರಿ ಇನ್ನೂ ನೀನು ಬದುಕಿದ್ಯಾ, ನೀನು ಸತ್ತಿಲ್ವಾ ಅಂತ ಜಿ.ಪಿ. ಕೇಳ್ತಿದ್ದಾಗ ಯಾಕೆ ಬದುಕಿದ್ದಾರೆ ಅಂತ ಗೊತ್ತಾಗಿದ್ದಿದ್ರೆ ಹೋಗಿ ಸಾಯಿಸ್ಬಿಡ್ತಿದ್ರ ಅಂತ ಹೇಳಿ ಭಾರ್ಗವಿ ಪ್ರಶ್ನೆ ಮಾಡ್ತಾಳ. ಇಲ್ಲಿ ಅರ್ಜುನ್ ನಮ್ಮ ಊಹೆಗೂ ಮೀರಿದ್ದ ಏನೋ ಇರಬಹುದು ಅಂತ ಹೇಳಿದ್ರು ಕೂಡ ಇಲ್ಲಿ ಭಾರ್ಗವಿ ಇರಬಹುದೇನೋ, ಅದೇ ಕಾರಣಕ್ಕೆ ಇವರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ಸತ್ಯ ಯಾವ್ದು ಸುಳ್ಳು ಯಾವ್ದು ಅನ್ನೋದನ್ನ ತಿಳ್ಕೋಬೇಕು, ಜೊತೆಗೆ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು. ಅಲ್ಲಿ ತನಕ ಇವರು ಇಲ್ಲೇ ಇರ್ತಾರೆ ಅಂತ ಹೇಳಿ ಗಾಯತ್ರಿ ದೇವಿಯನ್ನ ಒಳಗಡೆ ಕರ್ಕೊಂಡು ಬರ್ತಾರೆ. ಒಳಗಡೆ ಕರ್ಕೊಂಡು ಬರ್ತಿದ್ದಾಗೆ ಅರ್ಜುನ್ ಸಿಡಿದು ಹೇಳ್ತಿದ್ದಾರೆ, ಏನದಲ್ಲ ಭಾರ್ಗವಿ, ನಾನು ಇಲ್ಲಿ ನಿಮ್ಮನ್ನ ಸುಸಿ ಅಂತ ಒಪ್ಕೊಳ್ಳಿ ಅಂತ ಬಯಸ್ತಾ ಇದ್ರೆ ನೀವ್ ನೋಡಿದ್ರೆ ಈ ರೀತಿ ಯಾವುದೋ ಹೆಂಗಸನ್ನ ಕರ್ಕೊಂಡು ಬಂದು ಮನೆ ನೆಮ್ಮದಿಯನ್ನ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಅಂತ ಅರ್ಜುನ್ ಸಿಡಿದು ಹೇಳ್ತಾರೆ. ಆಗ ಇಲ್ಲಿ ಭಾರ್ಗವಿ, ನಾನು ಯಾರನ್ನ ಕರ್ಕೊಂಡು ಬಂದಿದ್ದಲ್ಲ, ಅರ್ಜುನ್ನ ಮಾವನ ಮೊದಲನೇ ಹೆಂಡತಿ ಗಾಯತ್ರಿ ದೇವಿಯನ್ನ ಕರ್ಕೊಂಡು ಬಂದಿರೋದು, ಬೇರೆ ಯಾರನ್ನೋ ಕರ್ಕೊಂಡು ಬಂದಿಲ್ಲ ನಾನು ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಈ ಕಡೆ ಜಿ.ಪಿ. ಏನು ಮಾತಾಡದೆ ಮೌನವಾಗಿದ್ದಾರೆ. ಆದ್ರೆ ಇಲ್ಲಿ ಅರ್ಜುನ್ ಮಾತ್ರ ಇಲ್ಲ, ನನ್ನ ಡ್ಯಾಡ್ ನೀವು ಹೇಳ್ದಾಗೆ ಅಂತ ಕೆಲಸ ಮಾಡೋರಲ್ಲ, ನನ್ನ ಡ್ಯಾಡ್ ಯಾವತ್ತಿದ್ರು ಕೂಡ ಮತ್ತೊಬ್ಬರನ್ನ ಸಾಯಿಸುವಂತ ಕೆಲಸಕ್ಕೆ ಕೃತ್ಯಕ್ಕೆ ಮುಂದಾಗೋದೇ ಇಲ್ಲ, ನನ್ನ ಡ್ಯಾಡ್ ಅಂತ ತಪ್ಪು ಮಾಡೋದೇ ಇಲ್ಲ ಅಂತ ಹೇಳಿ ಅರ್ಜುನ ಅಪ್ಪನ ಪರವಾಗಿ ಮಾತನಾಡ್ತಿದ್ದಾರೆ. ಜೊತೆಗೆ ನೀವೇ ತಪ್ಪು ತಿಳ್ಕೊಂಡಿದ್ರ, ಈ ಹೆಂಗಸು ಏನೋ ಮಸ್ಲತ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದ, ಈಕೆ ಮೊಸಳೆ ಕಣ್ಣೀರಿಗೆ ನೀವು ಬಲಿಪಶು ಆಗ್ಬೇಡಿ, ಖಂಡಿತವಾಗ್ಲೂ ಈಕೆ ಡ್ರಾಮಾ ಮಾಡ್ತಿದ್ದಾಳೆ ಅನಿಸ್ತದ. ಇಷ್ಟು ದಿನ ಬದುಕಿದ್ರೆ ಇವತ್ತು ಯಾಕೆ ಬರಬೇಕಾಗಿತ್ತು, ಇಷ್ಟು ದಿನ ಯಾಕೆ ಬಂದಿರಲಿಲ್ಲ, ಖಂಡಿತವಾಗ್ಲೂ ಇವ್ರ ಮೇಲೆ ನನಗೆ ಡೌಟ್ ಬರ್ತದೆ. ಮೊದಲು ಈ ಹೆಂಗಸನ್ನ ಕಳಿಸಿ ಹೋಗ್ರಿ, ನಿಮ್ಮಿಂದಾಗಿ ನಮ್ಮ ಮನೆ ನೆಮ್ಮದಿ ಹಾಳಾಗ್ತದೆ, ಯಾಕ್ರಿ ಬಂದ್ರಿ, ಹೊರಟೋಗಿ ಇಲ್ಲಿಂದ ಅಂತ ಹೇಳಿ ಅರ್ಜುನ ಗಾಯತ್ರಿ ದೇವಿಗೆ ತಿಳಿಸಿದಾಗ ಇಲ್ಲಿ ಗಾಯತ್ರಿ ದೇವಿ ಕಣ್ಣೀರ್ ಹಾಕ್ತಾ, ಬೇಡ, ನನ್ನಿಂದಾಗಿ ಮನೆ ನೆಮ್ಮದಿ ಹಾಳಾಗೋದು ಬೇಡ, ದಯವಿಟ್ಟು ಇಷ್ಟು ದಿನ ನಾನು ಹೇಗಿದ್ನೋ ಹಾಗೆ ಇದ್ಬಿಡ್ತೀನಿ, ಅದೇ ಒಂದು ಭಯದಲ್ಲಿ ಜೀವನ ಕಳೆದು ಬಿಡ್ತೀನಿ, ನಾನು ಹೊರಟೋಗ್ಬಿಡ್ತೀನಿ ಅಂತ ಹೇಳಿದಾಗ ಎಲ್ಲಿ ಹೋಗ್ತಿದ್ರ ಆತ, ನೀವು ಇಲ್ಲೇ ಇರಬೇಕು, ಅನ್ಯಾಯ ಆಗಿರೋದು ನಿಮ್ಗೆ, ಹೆದರ್ಕೊಂಡು ಓಡ್ತಿರೋದು ನೀವು, ಆದ್ರೆ ನಿಮಗೆ ತೊಂದರೆ ಮಾಡಿರೋರು ಆರಾಮಾಗೇ ಇದ್ದಾರೆ, ಖಂಡಿತವಾಗ್ಲೂ ನಿಮ್ಗೆ ನಾನು ನ್ಯಾಯ ಕೊಡಿಸ್ತೀನಿ, ನಿಮ್ಗೆಲ್ಲೂ ಕೂಡ್ದು ನೀವು ಇಲ್ಲೇ ಇರಬೇಕು ಅಂತ ಹೇಳಿ ಭಾರ್ಗವಿ ಗಾಯತ್ರಿ ದೇವಿಗೆ ಧೈರ್ಯವನ್ನ ತುಂಬುತ್ತಾರ. ಏನ್ ಅರ್ಜುನ್ ಏನ್ ಮಾತಾಡ್ತಿದ್ರ, ಈ ಹೆಂಗಸು ಆ ಹೆಂಗಸು ಅಂತ ಮಾತಾಡ್ತಿದ್ರಲ್ಲ, ಅವ್ರೇನ್ ಸುಮ್ಮನೆ ಇಲ್ಲಿಗೆ ಬಂದಿರೋದಲ್ಲ, ಈ ಮನೆಯಲ್ಲಿ ಇರೋ ಅಧಿಕಾರ ಅವ್ರಿಗಿದೆ. ಗಾಯತ್ರಿ ದೇವಿ ನಿಮ್ ತಂದೆಯ ಮೊದಲನೇ ಹೆಂಡತಿ ಅನ್ನೋದನ್ನ ಮರಿಬೇಡಿ, ಹೇಳಿ ಜಿ.ಪಿ. ಏನ್ ಮುಚ್ಚಿಟ್ಟಿದ್ರ ಅನ್ನೋ ಸತ್ಯವನ್ನ ಎಲ್ಲರ ಮುಂದೆ ಹೇಳಿ, ಯಾಕೆ ಏನೋ ಹೇಳದ ಮೌನವಾಗಿ ನಿಂತ್ಕೊಂಡಿದ್ರ ಅಂತ ಕೇಳ್ತಿದ್ರ. ಇಲ್ಲ, ನನ್ಗೆ ಯಾವುದೇ ರೀತಿ ಸತ್ಯ ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ ಅಂತಾನೆ ಇಲ್ಲಿ ಜಿ.ಪಿ. ಪಾಟೀಲ್ ಹೇಳ್ತಾರ. ಇಲ್ಲೇ ಕಾಣಿಸ್ತಿದ್ಯಲ್ಲ, ಸತ್ಯ ಇದ್ದಿದ್ರೆ ಧೈರ್ಯವಾಗಿ ಹೇಳ್ತಾ ಇದ್ರಲ್ವಾ, ಸತ್ಯ ಮುಚ್ಚಿಡ್ತಾ ಇದ್ದಾರ, ಅದೇ ಕಾರಣಕ್ಕೋಸ್ಕರ ಸತ್ಯ ಹೇಳೋದಕ್ಕೆ ಹೆದರ್ಕೋತಾ ಇದ್ರ, ನಿಮ್ಮ ಮುಖಾನೇ ಹೇಳ್ತಿದೆ ನೀವು ಹೆದರ್ಕೋತಿದ್ದೀರಾ ಅಂತ. ಒಂದು ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ ಜಿ.ಪಿ. ಬೂದಿ ಮುಚ್ಚಿರೋ ಕೆಂಡ ಇದು ಮಾತ್ರಕ್ಕೆ ಕೆಂಡ ಇಲ್ಲ ಅಂತಲ್ಲ, ಖಂಡಿತ ಅದು ಬೆಂಕಿ ಹತ್ಕೊಂಡು ಮತ್ತೆ ಉರಿಯೋಕ್ಕೂ ಮುನ್ನ ನೀವು ಸತ್ಯವನ್ನ ಹೇಳ್ಬಿಡಿ, ಖಂಡಿತವಾಗ್ಲೂ ಎಲ್ಲ ಕೂಡ ಬಗೆಹರಿದು ಬಿಡುತ್ತೆ. ಅದನ್ನ ಬಿಟ್ಟು ಸತ್ಯನ ಮುಚ್ಚಿಟ್ಟೆ ಹೋಗ್ತೀನಿ ಅನ್ನೋದಾದ್ರೆ ಖಂಡಿತವಾಗ್ಲೂ ಸತ್ಯ ಹೊರ ತೆಗೆಯೋ ತಕ್ಕ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರೋದಿಲ್ಲ. ಜೊತೆಗೆ ಗಾಯತ್ರಿ ದೇವಿಯವರು ಕೂಡ ಅಲ್ಲಿ ತನಕ ಇಲ್ಲೇ ಇರ್ತಾರೆ, ನಾನಿದ್ದೀನಿ ಅವರ ಜೊತೆ ಅಂತ ಹೇಳಿ ಭಾರ್ಗವಿ ಗಾಯತ್ರಿ ದೇವಿಯನ್ನ ಕರೆದುಕೊಂಡು ಒಳಗಡೆ ಹೋಗ್ತಾರೆ. ಇಲ್ಲಿ ಜಿ.ಪಿ. ಪಾಟೀಲ್ ಕುಸಿದು ಹೋಗಿದ್ದಾರೆ, ಏನು ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ. ನಂತರ ಹೋಗಿ ನೀರು ಕುಡಿತಾರೆ. ಏನದು ಗಾಯತ್ರಿ ದೇವಿ ಬದುಕಿದಾಳ, ಗಾಯತ್ರಿ ದೇವಿ ಮತ್ತೆ ವಾಪಸ್ ಬರೋದು ಅಂದ್ರೆ ಹೇಗೆ ಅಂತ ಹೇಳಿ ಅನ್ಕೊಂಡಿದ್ದೆ ಶಾಕ್ ಆಗಿದ್ದಾರೆ. ಅಷ್ಟರಲ್ಲಿ ಚರಣ್ ಬರ್ತಾರೆ. ಏನಿದಲ್ಲ ಡ್ಯಾಡ್ ನಮಗೆ ಮೋಸ ಮಾಡಿಬಿಟ್ರಲ್ಲ, ನನ್ನ ತಾಯಿಗೆ ಮೋಸ ಮಾಡಿಬಿಟ್ರಲ್ಲ, ನನ್ನ ದತ್ತು ತಗೊಂಡಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿಬಿಟ್ರಲ್ಲ, ನಿಮ್ಮ ಮಗ ಆಗಿದ್ರು ಕೂಡ ಒಂದು ದಿನ ಮಗ ಅಂತಾನೆ ನೋಡ್ಲಿಲ್ವಲ್ಲ, ಇವತ್ತು ನನ್ನಮ್ಮ ಬಂದಿದ್ರು ಕೂಡ ಆಕೆಯನ್ನ ಕಣ್ಣೆತ್ತು ನೋಡೋ ಧೈರ್ಯ ನಿಮಗೆ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಒಂದೊಂದೇ ಚಾಟಿ ಏಟಿನ ಪ್ರಶ್ನೆಗಳನ್ನ ಹಾಕ್ತಿದ್ದಾರೆ ಚರಣ್. ನನ್ನ ಮಾಮ್ಗೆ ಏನು ಮಾಡಿದ್ರಿ ನೀವು, ಯಾಕೆ ರೀತಿ ಅನ್ಯಾಯ ಮಾಡಿದ್ರಿ, ನಮ್ಮಮ್ಮನ ಇಟ್ಕೊಂಡು ಸತ್ತಿದ್ದಾಳೆ ಅಂತ ಹೇಳಿ ನಿರ್ಮಲಾ ಅಮ್ಮನ ಯಾಕೆ ಮದುವೆ ಆದ್ರಿ ಅಂತೆಲ್ಲ ಚರಣ್ ಪ್ರಶ್ನೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಜಿ.ಪಿ. ಮಾತ್ರ ಮಾತಾಡ್ತಿದ್ಯಾ ಚರಣ್, ನೀನು ಅನ್ಕೊಂಡಾಗ ಏನೂ ಆಗಿಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ ಆಕೆ ಬದುಕಿದಾಳೆ ಅಂತ, ಸುಮ್ಮನೆ ವಿನಾಕಾರಣ ನನ್ನನ್ನು ಏನೇನೋ ಪ್ರಶ್ನೆ ಮಾಡಬೇಡ ಅಂತ ಹೇಳಿ ಜಿ.ಪಿ. ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಅಲ್ಲಿಗೆ ಬೃಂದ ಬರ್ತಾಳೆ. ಬಂದಿದ್ದೆ ಬೃಂದ, ನಿನ್ನ ಮಾತನ್ನ ನಾನು ನಂಬಲಿಲ್ಲ, ಆದರೆ ಇವತ್ತು ನೀನು ಹೇಳಿದ ಮಾತು ನಿಜ ಆಗಿದೆ, ಕೊನೆಗೂ ನೀನು ಮಾತು ಕೊಟ್ಟ ಹಾಗೆ ಅಮ್ಮನ ಕರ್ಕೊಂಡು ಬಂದು ನನ್ನ ಮುಂದೆ ಕಣ್ಮುಂದೆ ನಿಲ್ಲಿಸ್ದೆ. ಇಷ್ಟು ದಿನ ಈ ಮನೆಯವ್ರ ಮಾತನ್ನ ನಂಬ್ಕೊಂಡು ಇವ್ರನ್ನೇ ನಂಬ್ತಾ ಇವ್ರು ನನ್ನನ್ನು ಕೆಲಸ ಹಾಳಾಗಿ ದುಡ್ಸ್ಕೊತಾ ಇದ್ರು, ಇವ್ರು ನನಗೆ ಪ್ರೀತಿ ಕೊಡ್ತಿದ್ದಾರೆ, ಮಗ ಅಂತ ಭಾವಿಸಿದ್ದಾರೆ ಅಂತ ಅನ್ಕೊಂಡು ಅವ್ರು ಮಾತು ಕಟ್ಕೊಂಡು ನಿನ್ನನ್ನು ಒಪ್ಕೊಳ್ಳದೆ ತುಂಬಾ ಕಷ್ಟ ಕೊಟ್ಬಿಟ್ಟ.
ನೀನು ನನಗೋಸ್ಕರ ಅಷ್ಟೆಲ್ಲ ಬೈದು ಮಾಡಿದ್ರು, ನಾನು ನಿನ್ನ ಒಪ್ಕೊಳ್ಳಿಲ್ಲ ಅಂದರು, ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟೆ, ನನ್ನ ಅಮ್ಮನ ನನ್ನ ಕಣ್ಮುಂದೆ ತಂದು ನಿಲ್ಲಿಸ್ದೆ. ಆದರೆ ನಾನು ಮಾತ್ರ ನಿನಗೆ ಒಂದಿನಕ್ಕೂ ಕೂಡ ಪ್ರೀತಿ ಕೊಡಲೇ ಇಲ್ಲ, ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೇ ಇಲ್ಲ. ಆದರೆ ಇನ್ನು ಮುಂದೆ ಖಂಡಿತವಾಗ್ಲೂ ನಿನ್ನ ಮೇಲೆ ರೇಗೋದಿಲ್ಲ, ನಿನ್ನನ್ನು ಅಕ್ಸೆಪ್ಟ್ ಮಾಡ್ಕೋತೀನಿ, ನಿನ್ನ ಜೊತೆ ಚೆನ್ನಾಗಿರೋಕೆ ಟ್ರೈ ಮಾಡ್ತೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಚರಣ್ ಹೆಂಡತಿ ಬೃಂದಾಳನ್ನು ಒಪ್ಕೋತಾರೆ. ಆಗ ಬೃಂದಾಗೆ ತುಂಬ ಖುಷಿ ಆಗಿಬಿಡತ್ತೆ. ನೋಡು ಚರಣ್, ನೀನು ಖುಷಿಯಾಗಿರಬೇಕು ಅನ್ನೋದಷ್ಟೇ, ನನಗೆ ಅಧಿಕಾರ, ಹಣ, ಅಂತಸ್ತು ಎಲ್ಲ ಇಷ್ಟ ಇರ್ಬೋದು, ಬಟ್ ಅದಕ್ಕಿಂತ ಜಾಸ್ತಿ ಪ್ರೀತಿ ಇರೋದು ನನಗೆ ನನ್ನ ಗಂಡನ ಮೇಲೆ. ನನ್ನ ಗಂಡಂಗೆ ಅವಮಾನ ಆಗ್ತಾ ಇದ್ರೆ ಅದನ್ನು ನೋಡಿಕೊಂಡು ನಂಗೆ ಸುಮ್ಮನಿರ್ತೀನ? ಖಂಡಿತ ಸುಮ್ಮನಿರುವುದಿಲ್ಲ. ಅದಕ್ಕೆ ಗಾಯತ್ರಿ ದೇವಿಯನ್ನು ಹುಡುಕಿದ್ದು, ಇವತ್ತು ನಿನ್ನ ಕಣ್ಣು ಮುಂದೆ ನಿಲ್ಲಿಸಿದ್ದು. ಗಾಯತ್ರಿ ದೇವಿ ನಿನ್ನ ತಾಯಿ, ಇವತ್ತು ನಿನಗೆ ನಿನ್ನ ತಾಯಿಯ ಪ್ರೀತಿ ಸಿಗಬೇಕು ಅನ್ನೋದೇ ನನ್ನ ಇಚ್ಛೆ ಆಗಿರೋದು ಅಂತ ಹೇಳ್ತಾರೆ. ಜೊತೆಗೆ ಇಷ್ಟು ದಿನ ನೀನು ಬೈಬೇಕಾದ್ರೆ ನಾನು ನಿನ್ನ ಪರವಾಗಿ ನಿಂತು ನಿನಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀನಿ, ಅಂಥದ್ರಲ್ಲಿ ನೀನು ನನ್ನನ್ನು ಒಪ್ಕೊಂಡು ಹೆಂಡತಿ ಅಂತ ಪ್ರೀತಿ ಕೊಡ್ತೀಯ ಅಂದರೆ ನಾನು ನಿನ್ನ ಜೊತೆ ನಿಲ್ಲದೆ ಇರ್ತೀನಿ ಚರಣ್, ನಾನು ಎಂದೂ ಕೂಡ ನಿನ್ನ ಪರವಾಗಿ ನಿಲ್ತೀನಿ ಅಂತ ಹೇಳಿ ಬೃಂದಾ ಕೂಡ ಹೇಳ್ತಾರೆ. ತದನಂತರ ಅದ ಕಡೆ ಗಾಯತ್ರಿ ದೇವಿ ವಿಕಿಗೆ ಕಾಲ್ ಮಾಡ್ತಾರೆ. ಕೊನೆಗೂ ವಿಕಿ ಮೊದಲನೇ ಅಟೆಂಪ್ಟಲ್ಲಿ ಸೋತರು, ಎರಡನೇ ಅಟೆಂಪ್ಟಲ್ಲಿ ಪರಿಪೂರ್ಣವಾಗಿ ಕೆಲಸ ಮಾಡಿದೆ. ಖಂಡಿತವಾಗ್ಲೂ ತುಂಬ ಖುಷಿ ಆಗ್ತದೆ, ಇದರಿಂದ ನಮಗೆ ಮತ್ತಷ್ಟು ಆರ್ಡರ್ ಸಿಗುತ್ತೆ, ಅದನ್ನು ನಾನು ನಿನಗೆ ಕೊಡ್ತೀನಿ, ನನ್ನ ನಂಬಿಕೆನ ಉಳಿಸ್ಕೊಂಡಿದ್ಯಾ ನೀನು ಅಂತ ಹೇಳಿ ವಿಕಿಗೆ ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಾರೆ ಗಂಗಾ. ಇದರಿಂದಾಗಿ ಶಕ್ತಿ ಪ್ರಸಾದ್ಗೂ ಕೂಡ ಖುಷಿ ಆಗುತ್ತೆ, ಕೊನೆಗೂ ನನ್ನ ಮಗ ಆಕೆ ವಿಶ್ವಾಸವನ್ನು ಗಳಿಸ್ಕೊಂಡ ಅಂತ. ನಂತರ ಬೆಳಗ್ಗೆ ಆಗ್ತಿದ್ದಾಗೆ GP ಪಾಟೀಲ್ ಮುಂದೆ ನಿರ್ಮಲಾ ಅವರು ಫೋಟೋವನ್ನು ಎಸ್ತಿದ್ದೆ, ನನಗೆ ಮೋಸ ಮಾಡಿಬಿಟ್ರಲ್ಲ, ನಿಮ್ಮ ಹೆಂಡತಿ ಗಾಯತ್ರಿ ದೇವಿ ಬದುಕಿದ್ರು ಕೂಡ ನನ್ನನ್ನು ಯಾಕೆ ಮದುವೆ ಆದ್ರಿ, ನನ್ನ ಬದುಕನ್ನು ಯಾಕೆ ಹಾಳು ಮಾಡಿದ್ರಿ ಅಂತ ಹೇಳಿ ಕೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ನಿರ್ಮಲಾ ನೀನು ಅಂತ GP ಪಾಟೀಲ್ ಪ್ರಶ್ನೆ ಮಾಡ್ತಾರೆ. ನೀನು ನಿರ್ಮಲಾ ಮುಂದೆ ವಾಯ್ಸ್ ರೈಸ್ ಮಾಡಬೇಡ GP, ತಪ್ಪು ಮಾಡಿದ್ಯಾ, ನಮ್ಮ ಕಣ್ಣು ಮುಂದೆ ಏನಂತ ಹೇಳ್ದೆ ನೀನು ಅವತ್ತು, ಗಾಯತ್ರಿ ದೇವಿ ಸುಟ್ಟು ಭಸ್ಮ ಆಗಿಬಿಟ್ಟಿದ್ದಾಳೆ ಅಂತ ಹೇಳ್ದೆ. ಆದರೆ ಇವತ್ತು ಗಾಯತ್ರಿ ದೇವಿ ಹೇಗೆ ಬರೋದಕ್ಕೆ ಸಾಧ್ಯ ಹೇಳು GP, ಯಾಕಿಂತ ಕೆಲಸ ಮಾಡ್ದೆ ನೀನು, ಬದುಕಿರೋ ಗಾಯತ್ರಿ ದೇವಿಯನ್ನು ಮುಚ್ಚಿಟ್ಟು ಏನು ಪಾಪದ ಕೆಲಸ ಮಾಡಿದ್ಯಾ ನೀನು ಅಂತ ಗಾಯತ್ರಿ ದೇವಿ ವಿಶ್ವವಾಗಿ ಶಕುಂತಲಾ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ನನಗೂ ಕೂಡ ಗೊತ್ತಿಲ್ಲ ಅವಳು ಹೇಗೆ ಬದುಕು ಬಂದ್ಲು ಅಂತಾನೆ ಅಂತ ಹೇಳಿ GP ಹೇಳ್ತಿದ್ದಾರೆ. ಹಾಗಿದ್ರೆ ನಿಮಗೆ ಗೊತ್ತಿತ್ತ ಭಾವ ಗಾಯತ್ರಿ ದೇವಿಯವರು ಬದುಕಿದ್ದಾರೆ ಅಂತ ರುದ್ರ ಅವ್ರು ಪ್ರಶ್ನೆ ಮಾಡ್ತಾರೆ. ಅಯ್ಯೋ, ನಾನು ಆ ರೀತಿ ಎಲ್ಲ ಹೇಳ್ತಿರೋದು, ನನ್ನ ಮಾತನ್ನ ಯಾಕೆ ಯಾರು ಕೂಡ ಅರ್ಥ ಮಾಡ್ಕೋತಾ ಇಲ್ಲ ಅಂತ GP ಕೂಡ ತಿಳಿಸ್ತಿದ್ದಾರೆ. ಇತ್ತ ಕಡೆ ನಿರ್ಮಲ ಅವರು, ಗಾಯತ್ರಿ ದೇವಿ ಜೊತೆನೂ ಸಂಸಾರ ಮಾಡ್ತಿದ್ರೆ, ನನ್ನ ಜೊತೆನೂ ಸಂಸಾರ ಮಾಡ್ತಿದ್ರೆ, ಈಗ ನಿಮಗೆ ನನ್ನ ಪ್ರೀತಿ ಸಾಕಾಗಿಲ್ಲ, ಅದಕ್ಕೆ ಗಾಯತ್ರಿ ದೇವಿಯನ್ನ ಕರ್ತ್ಕೊಂಡು ಬಂದಿದ್ರ ಅಲ್ವಾ ಅಂತ ಹೇಳಿ ನಿರ್ಮಲ್ ಅವರು ಕೆಂಡ ಕಾರ್ತಿದ್ದಾರೆ. ಈಗ ಒಂದು ಡಿಸೈಡ್ ಆಗ್ಲೇಬೇಕು, ಒಂದು ನಾನ ಅವಳ ಅನ್ನೋದನ್ನ ಡಿಸೈಡ್ ಮಾಡಿ ಅಂತ ನಿರ್ಮಲ್ ಅವರು ತಿಳಿಸ್ತಿದ್ದಾರೆ. ಅತ್ತ ಕಡೆ ಮತ್ತೆ ಗಂಗಾ ವಿಕಿಗೆ ಕಾಲ್ ಮಾಡ್ತಾರೆ. ತುಂಬ ಪ್ರಾಬ್ಲಮ್ ಆಗಿದೆ, ಇನ್ಫೆಕ್ಷನ್ ಆಗಿದೆ, ಹಾಗಾಗಿ ಬೇರೆ ಮೆಡಿಸಿನನ್ನು ತರಿಸ್ಬೇಕಾಗಿದೆ, ಎಲ್ಲ ಮೆಡಿಸಿನನ್ನು ಕಳಿಸುವಿಲ್ಲ ಅಂದರೆ ಮಾಡಿದ್ದೆಲ್ಲ ಕೂಡ ಎಡವಟ್ಟಾಗ್ಬಿಡತ್ತೆ ಅಂತ ಹೇಳ್ತಾರೆ. ಹೇಗಿದೆಲ್ಲ ಆಗೋಕ್ಕೆ ಸಾಧ್ಯ ಡ್ಯಾಡ್ ಅಂತ ಶಕ್ತಿ ಪ್ರಸಾದ್ನ ಪ್ರಶ್ನೆ ಮಾಡ್ತಾರೆ ವಿಕ್ಕಿ. ಸುಫಿಕೇಶನ್ ಆಗಿರುತ್ತೆ, ಎಲ್ಲ ಒಟ್ಟಿಗೆ ಹೋಗಿರ್ತಾರಲ್ವ, ಅದೇ ಕಾರಣದಿಂದ. ಹಾಗಾಗಿ ನಾವು ಇತ್ತೀಚೆಗೆ ಆಕ್ಸಿಜನ್ನ ಸಪ್ರೇಟ್ ಮಾಡಿ ಕಳಿಸ್ತಾ ಇದ್ವಿ, ಬಟ್ ಇವಾಗ ಈ ರೀತಿ ಆಗಿದೆ, ಈ ರೀತಿಯಾಗಿ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗಿದೆ ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಆಮೇಲೆ ಕೋಟಿ ಲಾಸ್ ಆಗುತ್ತೆ. ಇದೆಲ್ಲವನ್ನ ತೂಗಿಸ್ಕೊಂಡೆ ಗಂಗಾ ಬಿಸ್ನೆಸ್ ಮಾಡ್ತಿರೋದು. ಖಂಡಿತ ನೀನು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಆ ಒಂದು ಇನ್ಫೆಕ್ಷನ್ ಆಗಿರ್ತಕ್ಕಂಥದಕ್ಕೆ ಸಂಬಂಧಪಟ್ಟ ಹಾಗೆ ಮೆಡಿಸಿನನ್ನು ಕಳಿಸಿ ಗಂಗಾ ವಿಶ್ವಾಸವನ್ನು ತೆಗೆದುಕೋ ಅಂತ ಹೇಳಿ ಶಕ್ತಿ ಪ್ರಸಾದ್ ಮಗ ವಿಕ್ಕಿಗೆ ತಿಳಿಸ್ತಾರೆ. ಎತ್ತ ಕಡೆ GP ಪದೇ ಶಕ್ತಿಗೆ ಕಾಲ್ ಮಾಡ್ತಾರೆ. ಏನದು GP ಪದೇ ಏನಕ್ಕೆ ಕಾಲ್ ಮಾಡ್ತಿದ್ಯಾ, ಏನಂತದ್ದಾಗೋಯ್ತು ಅಂತ ಕೇಳಿದಾಗ ಗಾಯತ್ರಿ ದೇವಿ ಬದುಕಿ ಬಂದಿದ್ದಾಳೆ, ನಮ್ಮ ಮನೆಗೆ ಬಂದಿದ್ದಾಳೆ ಅಂತ GP ಹೇಳಿದಾಗ ಗಾಯತ್ರಿ ದೇವಿ ನಿಮ್ಮ ಮನೆಗೆ ಬಂದಿದ್ದಾಳೆ ಅಂತ ಶಕ್ತಿ ಪ್ರಸಾದ್ ಶಾಕ್ ಆಗ್ತಾರೆ. ಎತ್ತ ಕಡೆ GP ಹೌದು, ಯಾಕೆ ನಿನಗೆ ಅವಳು ಬದುಕಿ ಬಂದಿರೋದು ಅಚ್ಚರಿ ಆಗ್ತಿಲ್ವಾ, ಯಾಕೆ ನೀನು ಗೊತ್ತಿತ್ತಾ ಅಂತ GP ಶಕ್ತಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಶಕ್ತಿ ಕೂಡ ಶಾಕ್ ಆಗಿದ್ದಾರೆ. ಇತ್ತ ಕಡೆ ಭಾರ್ಗವಿಗೆ ಒಂದು ಲೆಟರ್ ಬಂದಿದೆ, ಲೆಟರ್ಗೋಸ್ಕರ ಭಾರ್ಗವಿ ಹುಡುಕ್ತಿದ್ದಾಳೆ. ಅಲ್ಲಿ ಆಕಿನೇ ಕಾಳಿ ಅನ್ನೋ ಸತ್ಯ ಅರಿವಿಲ್ಲ ಆಗುತ್ತೆ. ಆದರೆ ಆ ಒಂದು ಲೆಕ್ಚರ್ ಬೃಂದ ಕೈಗೆ ಸೇರಿದೆ. ಹಾಗಾದರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ರೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.